ಕಾಗೆಗಳು ನಮಗೆಷ್ಟು ಗೊತ್ತು? ಕಾಗೆ ಎಲ್ಲರಿಗೂ ಗೊತ್ತು, ಆದರೆ ಯಾರಿಗೂ ಗೊತ್ತಿರದ ಕೆಲವು ವಿಷಯಗಳು ಇವೆ. ಕಾಗೆಗಳು ಸಾಮಾನ್ಯವಾಗಿ ಒಂದೇ ಸಂಗಾತಿಯನ್ನು ಹೊಂದಿರುತ್ತದೆ. ಸುಮಾರು 3ರಿಂದ 7 ಮೊಟ್ಟೆಗಳನ್ನು ಒಮ್ಮೆಗೆ ಇಡುತ್ತದೆ. ಕಾಗೆಯ ಮಕ್ಕಳು ಹಾರಲು ಶುರು ಮಾಡಿದ ಮೇಲೆ ತಂದೆ ತಾಯಿಗೆ ಗೂಡನ್ನು ಕಾಯುವುದು ಮತ್ತು ಹೊಸಮರಿಗಳನ್ನು ಸ್ವಂತ ತಮ್ಮ ತಂಗಿಯರನ್ನು ನೋಡಿಕೊಳ್ಳಲು ಬಹಳ ಸಹಾಯ ಮಾಡುತ್ತವೆ. ಕೆಲವು ಬಾರಿ ತಂದೆ ತಾಯಿಗೆ ಆಹಾರ ಒದಗಿಸಿದರೆ ಕೆಲವು ಬಾರಿ ತಮ್ಮ ತಂಗಿಯರಿ ತಾವೇ ತಿನ್ನಿಸುವುದನ್ನು ಗಮನಿಸಲಾಗಿದೆ. ಈ ಥರ ಸುಮಾರು 5 ವರ್ಷಗಳವರೆಗೂ ಮುಂದುವರಿಸುತ್ತದೆ. ಒಂದು ಕಾಗೆ ಸತ್ತರೆ ಅದರ ಸುತ್ತಲೂ ಹಲವು ಕಾಗೆಗಳು ಕೂಗುತ್ತವೆ. ಇದು ಸತ್ತ ಕಾಗೆ ಕೊಡುವ ಗೌರವವೂ ಹೌದು ಮತ್ತು ಬೇರೆ ಕಾಗೆಗಳಿಗೆ ಸಾವಿನ ಹಿಂದಿರುವ ಪರಿಸ್ಥಿತಿಯ ಬಗ್ಗೆ ಕೊಡುವ ಎಚ್ಚರವೂ ಹೌದು. ಸತ್ತ ಕಾಗೆಯ ಸುತ್ತಲಿನ ಪರಿಸರವನ್ನು ತುಂಬ ಆಳವಾಗಿ ತನಿಖೆ ಮಾಡುತ್ತವೆ ಮತ್ತು ಸಾಮಾನ್ಯವಾಗಿ ಆ ಪರಿಸರವನ್ನು ಭವಿಷ್ಯದಲ್ಲಿ ಪ್ರವೇಶಿಸಲು ಹಿಂಜರಿಯುತ್ತವೆ. ಕಾಗೆಗಳು ಎಷ್ಟು ಬುದ್ಧಿಶಾಲಿಗಳೆಂದರೆ ಅವುಗಳನ್ನು ಆಕಾಶದ ಮಂಗಗಳು ಎಂದು ಕರೆಯುತ್ತಾರೆ. ಕಾಗೆಗಳಿಗೆ ಪಕ್ಷಿ ಸಂಕುಲದಲ್ಲೇ ದೊಡ್ಡ ಗಾತ್ರದ ಮೆದುಳುಗಳಿವೆ. ದೇಹದ ಅನುಪಾತಕ್ಕೆ ಮಾತ್ರ ಅವುಗಳಿಗೆ ಮುಂಭಾಗದ ಮೆದುಳಿನಲ್ಲಿ ನ್ಯೂರೋನ್ಗಳು ಹೇರಳವಾಗಿವೆ. ಆದುದರಿಂದ ಬುದ್ಧಿವಂತಿಕೆಯಲ್ಲಿ ಮನುಷ್ಯರನ್ನು ಬಿಟ್ಟರೆ ಪಕ್ಷಿಗಳಲ್ಲಿ ಕಾಗೆಯೇ ಶ್ರೇಷ್ಠ. ಕಾಗೆಗಳು ಸುಮಾರು 20 ತರಹದ ಧ್ವನಿಯನ್ನು ಹೊರಡಿಸಬಲ್ಲದು. ಒಂದು ಪ್ರದೇಶದ ಕಾಗೆಗಳ ಅಕೌಂಟ್ ಮತ್ತೊಂದು ಪ್ರದೇಶಗಳ ಕಾಗೆಗಳ ಧ್ವನಿ ಬೇರೆ ಬೇರೆ ಇರುತ್ತದೆ. ಕೇಳಲು ಒಂದೇ ಥರ ಇದ್ದರೂ ಅವುಗಳ ಶಬ್ದ ತರಂಗಗಳಲ್ಲಿ ವ್ಯತ್ಯಾಸವಿರುತ್ತದೆ. ಮನುಷ್ಯರಲ್ಲಿ ಹೇಗೋ ಹಾಗೆ ಕಾಗೆಗಳು ಮನುಷ್ಯರ ಮುಖ ಮತ್ತು ಧ್ವನಿಯನ್ನು ತುಂಬ ಚೆನ್ನಾಗಿ ಗುರುತು ಹಿಡಿಯಬಲ್ಲವು. ಕಾಗೆಗಳ ಜೊತೆ ವೈರತ್ವ ಒಳ್ಳೆಯದಲ್ಲ. ಒಂದು ಅಧ್ಯಯನದ ಪ್ರಕಾರ ಯಾವ ವ್ಯಕ್ತಿಯನ್ನು ಕಾಗೆಗಳು ಅಪಾಯಕಾರಿ ಎಂದು ಗುರುತಿಸುತ್ತವೋ ಆ ವ್ಯಕ್ತಿಯನ್ನು 5 ವರ್ಷದ ನಂತರವೂ ಗುರುತು ಹಿಡಿಯಬಲ್ಲವು ಮತ್ತು ಅವುಗಳು ತಮ್ಮ ಮುಂದಿನ ತಲೆಮಾರಿಗೂ ವಿಷಯವನ್ನು ಹಂಚಿಕೊಳ್ಳಬಲ್ಲವು. ನ್ಯೂ ಸೆಲೆಬ್ರೇಷನ್ ಕ್ರೌ ಎಂಬ ಕಾಗೆಯು ಹುಳಪೆಟ್ಟಿಗೆಗಳನ್ನು ಸಣ್ಣ ರಂಧ್ರಗಳಿಂದ ಹೊರತೆಗೆಯಲು ಒಂದು ಜೆ ಹುಕ್ಕನ್ನು ಟೂಲ್ ಕಡ್ಡಿಗಳಿಂದ ಮಾಡಿಕೊಳ್ಳುತ್ತವೆ. ಹೊಸ ಉಪಕರಣವನ್ನು ಮಾಡಿಕೊಂಡು ಅದನ್ನು ಬಳಸುವ ಮನೋಶಕ್ತಿ ಇರುವ ಪ್ರಪಂಚದ ಏಕೈಕ ಪಕ್ಷಿ ಇದು. ಇದನ್ನು ಬಿಟ್ಟರೆ ಮೊದಲನೆಯದು ಹೋಮೋಸ್ಪೇಷನ್ಸ್, ಅಂದರೆ ನಾವು ಮನುಷ್ಯರು ಮತ್ತೊಂದು ಕೆಲವು ಮಂಗಗಳು. ಯುರೋಪಿನಲ್ಲಿ ಕಾಗೆಯನ್ನು ಸ್ಪಿರಿಟ್ಯುಲ್ ಅನಿಮಲ್ ಎಂದು ಕರೆಯುತ್ತಾರೆ. ಮನುಷ್ಯ ಸತ್ತ ನಂತರ ಅವನ ಆತ್ಮವನ್ನು ಪುನರ್ಜನ್ಮದ ಕಡೆಗೆ ಕರೆದೊಯ್ಯುವ ಪಕ್ಷಿ ಎಂದು ನಂಬುತ್ತಾರೆ. ಪಾಶ್ಚಾತ್ಯ ದೇಶಗಳಲ್ಲಿ ಮನೆಯಲ್ಲಿ ಸಾವಿನ ನಂತರ 12 ದಿನದೊಳಗೆ ಕಾಗೆ ಮನೆಯ ಎದುರು, ಕಿಟಕಿಯ ಮೇಲೆ, ಬಾಗಿಲಲ್ಲಿ, ಉಯ್ಯಾಲೆ ಮೇಲೆ ಬಂದು ಕೂಗಿದರೆ ಆ ಮನೆಯಲ್ಲಿ ಸತ್ತ ವ್ಯಕ್ತಿ ಪುನರ್ಜನ್ಮ ಹೊಂದಿದ್ದಾನೆ ಎಂಬ ಒಂದು ನಂಬಿಕೆ ಇದೆ. ಈ ಬರಹ ಒಂದು ಸಂಗ್ರಹ. ಇವತ್ತಿನ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ. ನಮಸ್ಕಾರ.